ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿ. ಇವತ್ತು ಬೆಳಗ್ಗೆನೇ ರೆಡಿ ಆಗಿ ಟಿಫನ್ಗೆ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಯೋಚನೆ ಮಾಡ್ತಾಯಿದ್ದೆ. ನನ್ನ ಮಕ್ಕಳು ದೋಸೆ ಬೇಕು ಅಂತ ಕೇಳಿದರು. ನಾನು ದೋಸೆಗೆ ಅಕ್ಕಿನೇ ನೆನಕ್ಕಿರಲಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಜೋಳದ ಹಿಟ್ಟಿನ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೋಸೆ ಅಂತೂ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ರೆಸಿಪಿ ಹಾಕ್ತೀನಿ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೇನೆ ನೋಡಿ. ನಾವು ಬೋಟಿಯಿಂದ ಬರುತ್ತಲ್ಲ ರಕ್ತ, ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಬ್ಲೆಡ್ಡನ್ನು ಬೇಯಿಸ್ಕೊಂಡ್ಬಿಟ್ಟು ತಕ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಮಸಾಲಾನ ಹಾಕ್ಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಪಲ್ಯ ಬೋಟಿನೂ ಮಾಡಿದ್ವಿ. ಮಧ್ಯಾಹ್ನ ಊಟಕ್ಕೆ ರೆಡಿ ಆಯಿತು ನೋಡಿ. ಈಗ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಈ ರೆಸಿಪಿನೂ ಟ್ರೈ ಮಾಡಿ. ನಾನು ಮುಂದೆ ಈ ರೆಸಿಪಿದು ವಿಡಿಯೋನ ಹಾಕ್ತೀನಿ. ಸಂಜೆ ನಾವು ಹೋಗಿದ್ದು ಮಾವು ಮೇಳಕ್ಕೆ ಹೋಗಿದ್ವಿ. ಹೊಸಪೇಟೆನಲ್ಲಿ ಮಾವು ಮೇಳನ ಹಾಕಿದ್ರು. ಹಾಗಾಗಿ ನಾವು ಮಾವು ಮೇಳ ಹೇಗಿದೆ ಅಂತ ನೋಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲಿ ನಮಗೆ ಅಷ್ಟು ಏನು ಇಂಟ್ರೆಸ್ಟ್ ಅಂತ ಅನ್ನಿಸ್ಲಿಲ್ಲ ನೋಡಿ. ಇದೆಲ್ಲ ಎಲ್ಲ ಥರ ಐಟಮ್ಸು ಇತ್ತು ಅಲ್ಲಿ. ಆಲ್ಮೋಸ್ಟು ಹೆಣ್ಮಕ್ಳಿಗೆ ಏನು ಪ್ರಿಯನೋ ಅದೇ ಇತ್ತು. ಕಾಸ್ಟ್ ಅಂತೂ ಯಾವುದು ಕಡಿಮೆನೇ ಇರಲಿಲ್ಲ. ನಮಗೂ ಯಾವುದು ಲೈಕ್ ಆಗಲಿಲ್ಲ ನೋಡಿ. ನಾನು ಬಟ್ಟೆ ಜ್ಯುವೆಲ್ರಿ ಇದೇನೋ ಒಂದು ಇಷ್ಟ ಆಯಿತು ಅಂತ ಕೇಳಿದೆ. 100 ರೂಪೀಸ್ ಅಂದ್ಬಿಡೋದ. ಅಲ್ಲಿಂದ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಗಡೆ ಬಂದುಬಿಟ್ವಿ. ಈ ಬ್ಲೌಸ್ಗಳು ಎಲ್ಲ ಚೆನ್ನಾಗಿತ್ತು ನೋಡಿ. ತಂದೆ ಕಾಣದೇ ಇರೋದನ್ನು ಮಗಳಿಗೆ ಎಲ್ಲ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಹೆಗಲ ಮೇಲೆ ಹೊತ್ಕೊಂಡು ತೋರಿಸ್ತಾ ಇದ್ದಾರೆ. ಇದೇ ಅಲ್ವಾ ತಂದೆ ಪ್ರೀತಿ ಅಂದರೆ, ತಮಗೆ ಕಾಣದೇ ಇರೋ ಜಗತ್ತನ್ನು ಮಕ್ಕಳಿಗೆ ತೋರಿಸ್ಬೇಕು ಅನ್ನೋದು. ಇವಳು ಇದರಲ್ಲೂ ಫ್ಯಾನ್ದು ಹವಾ ತೊಗೊಂಡು ಬಂದಳು ನೋಡ್ರಿ. ಜ್ಯುವೆಲ್ರಿ ಎಲ್ಲ ತುಂಬಾ ಕಾಸ್ಟು, ಡಬಲ್ ರೇಟು ಅಂತ ಅನ್ನಿಸ್ತು ನಮಗೆ. ಹಂಗಾಗಿ ಯಾವುದು ಲೈಕ್ ಆಂಟಿ ಕ್ರೌನ್ ಹೇಗೆ ಇಟ್ಕೊಳ್ಳೋದಂದು ಅವರು ಅದನ್ನು ತೋರಿಸ್ತಾ ಇದ್ರು. ಸ್ಲಿಪ್ಪರ್ಸು, ಆಮೇಲೆ ಮನೆಗೆ ಏನು ಬೇಕು ಐಟಮ್ಸು ಎಲ್ಲನೂ ಇತ್ತು. ಅದರಲ್ಲಿ ಲೈಕ್ ಆಗಿದ್ದು ಇದು ಆಕಳದು ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡಿದ್ದು. ತುಂಬಾ ಕ್ಯೂಟಾಗಿತ್ತು ಇದು ಎಲ್ಲನೂ. ಆದರೆ ತಗೊಳ್ಳೋ ಅಷ್ಟು ಯಾವುದು ಕಡಿಮೆ ರೇಟಿಗಂತೂ ಇರಲಿಲ್ಲ. ಇದೆಲ್ಲ ಕೇಳಿದ್ವಿ 15,000 14,000 ಅಂತ ಹೇಳಿದ್ರು. ನಮಗೆ ಇಲ್ಲಿ ಸೆಟ್ ಆಗಲ್ಲ ಬಿಡಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ. ಏನೋ ಬಿಲ್ಡಪ್ ನೋಡಿದರೆ ಅಷ್ಟು ಚೆನ್ನಾಗಿತ್ತು ಅಂತ ನಾವು ಅಂದ್ಕೊಂಡು ಹೋಗಿದ್ವಿ. ನಮಗಂತೂ ಯಾವುದೂ ಲೈಕು ಆಗಲಿಲ್ಲ. ನಮ್ಮ ಹಸ್ಬೆಂಡ್ ಆಗಲೇ ಆಲ್ರೆಡಿ ಹೊರಗಡೆ ಇದ್ದರು. ನಾವು ಹೊರಗಡೆ ಬಂದ್ವಿ. ಅಲ್ಲಿಂದ ಹೋಗಿದ್ದೆ ವಿಶಾಲ್ ಮಾರ್ಟಿಗೆ ಹೋಗಿದ್ವಿ. ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಅಂದ್ಬಿಟ್ಟು ನೋಡಿ. ಲಿಫ್ಟಲ್ಲಿ ಹೋಗ್ತಾಯಿದ್ದೀವಿ. ಇವಳಂತೂ ತುಂಬಾ ಗಾಬರಿ ಆಗಿದ್ಲು. ಅಲ್ಲಿಂದ ಒಂದು ಸ್ವಲ್ಪನೇ ನಮಗೆ ಮನೆಗೆ ಬೇಕಾಗಿರೋದು, ಆನಂತರ ಒಂದು ಸ್ವಲ್ಪ ನನ್ನ ಮಕ್ಕಳಿಗೂ ಬಟ್ಟೆ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಶಾಪಿಂಗ್ ಮಾಡ್ಕೊಳ್ಳೋಕ್ಕೆ ರೆಡಿ ಆದ್ವಿ ನೋಡಿ. ಅವಳು ಶಾಪಿಂಗ್ ಮಾಡಿದ್ಲು. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಹಾಕಿ. ಮುಂದೆ ಹಾಕೋವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು. ಏನು ಪರ್ಚೇಸ್ ಮಾಡಿದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ.